ಕುಳಿತು ಎದ್ದರೆ ತಲೆ ಸುತ್ತುತ್ತದೆ, ಪರಿಹಾರ ತಿಳಿಸಿ. ನೋಡಪ್ಪ, ಸಂಗಮೇಶ್, ಯಾಕೆ ಆ ರೀತಿ ಆಗುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ಕುಳಿತು ಕೆಲಸ ಮಾಡುವಂಥವ್ರು ನಿಮ್ಮ ಮನಸ್ಸಿನ ಶಕ್ತಿ ಚೈತನ್ಯ ಅಂದ್ರೆ ಒಂದು ಫಿಸಿಕಲ್ ಶಕ್ತಿ ಚೈತನ್ಯ ಅಂದ್ರೆ ದೇಹದ ಶಕ್ತಿ ಚೈತನ್ಯವನ್ನ ವಿನಿಯೋಗಿಸಿ ದುಡಿಯುವಂತ ಕೆಲವೊಂದು ಕೆಲಸಗಳು, ಮಾನಸಿಕ ಶಕ್ತಿ ಚೈತನ್ಯವನ್ನ ಉಪಯೋಗಿಸಿ ವಿನಿಯೋಗಿಸಿ ದುಡಿಯುವಂತ ಮತ್ತೊಂದು ಕೆಲಸಗಳಿರ್ತವೆ. ಯಾರ್ಯಾರಿಗೆ ಮಾನಸಿಕವಾಗಿ ಕೆಲಸಗಳನ್ನ ಹೆಚ್ಚಾಗಿ ಮಾಡ್ತಾರೋ ಇಂಥವ್ರಿಗೆ ಈ ರೀತಿ ಸಮಸ್ಯೆಗಳು ಬರ್ತವೆ. ಇದು ನನ್ನ ಅನುಭವ. ದೈಹಿಕವಾಗಿ ಕೆಲಸ ಮಾಡೋರಿಗೆ ಸ್ವಲ್ಪ ಏನಾದರೂ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಅವ್ರೊಂದು ಸ್ವಲ್ಪ ರೆಸ್ಟ್ ತಗೊಂಡು ಬೆವರನ್ನೆಲ್ಲ ಅಳಿಸಿ ಒಂದು ಸ್ವಲ್ಪ ಎಳ್ನೀರು ಅದು ಇದು ಕುಡಿದು ಮತ್ತೆ ತಿರ್ಗಾ ಶುರು ಮಾಡಬಹುದು. ಅವ್ರಿಗೂ ಆ ರೀತಿ ಆಗುತ್ತೆ, ಯಾಕೆಂದ್ರೆ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಫಿಸಿಕಲಿ ಕೆಲಸ ಮಾಡೋರು, ಈ ಕಾರ್ಪೆಂಟ್ರು, ಬಿಲ್ಡಿಂಗ್ ಪೇಂಟ್ರು, ಹೊರಗಡೆ ಮರ ನೆಡೋರು, ಅವರು ಇವರೆಲ್ಲ ಇರ್ತಾರೆ ಪಾಪ, ಶ್ರಮಜೀವಿಗಳವರೆಲ್ಲ. ಅವ್ರಿಗೆ ಆರೋಗ್ಯನೂ ಚೆನ್ನಾಗಿರ್ತದೆ, ಒಂದು ಸ್ವಲ್ಪ ತಲೆ ಸುತ್ತ ಬರ್ತದೆ. ಆದರೆ ಮೆಂಟಲಿ ಮಾಡೋವಂಥವ್ರು ಇದಕ್ಕೆ ಹೆಚ್ಚಾಗಿ ನನ್ನ ಬಳಿ ವಾರದಲ್ಲಿ ಒಬ್ಬರಾದರೂ ಬಂದೇ ಬರ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡೋರು ಸ್ಟ್ರೆಸ್ ರಿಲೀಫ್ಗೋಸ್ಕರ ನಾನು ಇಲ್ಲಿ ಬಂದರೆ ಯೋಗ ನಿದ್ರೆಯನ್ನು ಮಾಡಿಸ್ತೀನಿ ಅವ್ರಿಗೆ. ಸುಮಾರು 3/4 ಗಂಟೆ 1 ಗಂಟೆ ಸಮಯ ತಗೊಳ್ಳುತ್ತೆ. ಅದ್ಭುತವಾಗಿ ಡೀಪ್ ಸ್ಲೀಪ್ ಅಂತಾರೆ, ಆ ಡೀಪ್ ಸ್ಲೀಪ್ ಮಾಡೋದಕ್ಕೆ ಕೆಲವೊಂದು ಯೋಗ ಕ್ರಿಯೆಗಳು ನಿಮಗೆ ಸಹಾಯಕ್ಕೆ ಬರ್ತವೆ. ಅದನ್ನು ಮಾಡಿಸಿ 1 ಗಂಟೆ ಆದ ನಂತರ ಫುಲ್ಲು ರಿಫ್ರೆಶ್ ಆಗಿ ಈ 2 ವೀಲರ್ 4 ವೀಲರ್ನ ಸರ್ವಿಸಿಗೆ ಬಿಟ್ಟರೆ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ ಆ ರೀತಿ ಅತ್ಯದ್ಭುತವಾಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಆದ್ದರಿಂದ ಇದನ್ನು ಎಲ್ಲರಿಗೂ ಕೂಡ ನಾನು ಮಾಡಿಸ್ತೀನಿ. ಬಂದಂಥವ್ರಿಗೆ ನೇರವಾಗಿ ಬಂದರೆ ಅವ್ರಿಗೆ ರಿಲ್ಯಾಕ್ಸ್ ಬೇಕು ಅನ್ನೋರಿಗೆ ಇದನ್ನು ಮಾಡಿಸ್ತೀನಿ. ಆದ್ದರಿಂದ ತಲೆ ಸುತ್ತು ಬರೋದಕ್ಕೆ ಮೂಲವಾಗಿ ಕಾರಣ ಸಂಗಮೇಶ್, ಮೋಸ್ಟ್ಲಿ ನೀನು ಮಾನಸಿಕ ಶಕ್ತಿ ಚೈತನ್ಯವನ್ನು ವಿನಿಯೋಗಿಸಿ ಕೆಲಸ ಮಾಡ್ತಾ ಇದ್ದರೆ ಈ ರೀತಿ ಆಗೋದಕ್ಕೆ ಸಾಧ್ಯವಿದೆ. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅವಶ್ಯಕತೆ ಇದೆ. ವಾರ್ಮ್ ಅಪ್ ಮಾಡಬೇಕು ಊಟಕ್ಕಿಂತ ಮುಂಚೆ. ಅಂದರೆ ಒಂದು ಅರ್ಧ ಗಂಟೆ 3/4 ಗಂಟೆ 1 ಗಂಟೆ ಮುಂಚೆ ಊಟ ಆಗಿ ಸುಮಾರು 1.5 ಗಂಟೆ 2 ಗಂಟೆ ನಂತರ ಜಸ್ಟ್ ಹಿಂಗೆ ನಾವು ಸ್ಕೂಲಲ್ಲಿ ಎಕ್ಸಸೈಸ್ ಮಾಡಿಸ್ತಾ ಇದ್ರಲ್ಲ, ಹಿಂಗೆ ಕ್ಲಾಪ್ಸ್ ಮಾಡಿ, ಜಂಪ್ ಮಾಡಿ, ನಿಂತಲ್ಲೇ ರನ್ನಿಂಗ್ ಮಾಡೋದು ಅಥವಾ ಜಿಗಿಯೋದು, ಕುಣಿಯೋದು, ಈ ರೀತಿ ಸ್ವಲ್ಪ ಶರೀರವನ್ನು ಸಡಿಲ ಮಾಡಿಕೊಂಡ್ರೆ ಆ ರೀತಿ ಎಕ್ಸಸೈಸ್ ಎಲ್ಲ ಆಗೋದಿಲ್ಲ. ಸೊ ಎಲ್ಲದಕ್ಕೂ ಅತ್ಯದ್ಭುತವಾದ ಯೋಗಾಸನ ಹೇಳ್ಕೊಟ್ಟಿದ್ದಾರೆ. ಆ ಯೋಗಾಸನದಲ್ಲಿ ಕೆಲವೊಂದು ಆಸನಗಳು ಬಹಳ ಬಹಳ ನಮಗೆ ಸಹಾಯ ಮಾಡುತ್ತೆ. ಪ್ರತಿಯೊಬ್ಬರು ಸೂರ್ಯ ನಮಸ್ಕಾರವನ್ನು ಮಾಡಬಹುದು. ಸೊ ದಿನಕ್ಕೆ 21 ಸೂರ್ಯ ನಮಸ್ಕಾರ ಮಿನಿಮಮ್, ಮ್ಯಾಕ್ಸಿಮಮ್ 48, 108, 1000 ಚಿಲ್ಲರೆ ಮಾಡುವಂಥವ್ರು ಇದ್ದಾರೆ, ರೆಕಾರ್ಡ್ ಮಾಡಿರೋರು ಇದ್ದಾರೆ. ಆದ್ದರಿಂದ ಇದನ್ನು ನೀವು ಬಳಸ್ಕೊಳ್ಬಹುದು. ಸೊ ಪ್ರತಿಯೊಬ್ಬರು ಸೂರ್ಯ ನಮಸ್ಕಾರವನ್ನು ಮಾಡಿ ದೇಹದ ಎಲ್ಲ ಅವಯವಗಳಿಗೆ ಅದು ಎಕ್ಸಸೈಸ್ ಆಗುತ್ತೆ. ಅಥವಾ ಸ್ವಿಮ್ಮಿಂಗ್, ನಾನು ಹೇಳ್ದಂಗೆ ಸ್ವಿಮ್ಮಿಂಗ್ ಮಾಡಬಹುದು, ಅದನ್ನು ಕೂಡ ಮಾಡಿದ್ರು ಕೂಡ ಆಗುತ್ತೆ. ಇನ್ನು ಭುಜಂಗಾಸನ, ಸರ್ವಾಂಗಾಸನ, ಇದರಲ್ಲೂ ಕೂಡ ಒಳ್ಳೆ ಬೆನಿಫಿಟ್ ಇದೆ, ಇದನ್ನು ಕೂಡ ಮಾಡಬಹುದು. ಯಾವುದೂ ಇಲ್ಲ, ತುಂಬ ಸರಳವಾಗಿರುವಂಥದ್ದು. ಈಗ ಕೇಳದಂಥವ್ರಿಗೆ ಅಂದರೆ ತಲೆ ಸುತ್ತ ಬರ್ತದೆ ಕುಂತಿದ್ರೆ ಅನ್ನೋರಿಗೆ, ಮತ್ತು ಸಾಮಾನ್ಯವಾಗಿ ಎಲ್ರಿಗೂ ದಂಡಕ ಅಂತಾರೆ. ಅಂದರೆ ಈ ರೀತಿ ಕಿವಿಗಳನ್ನು ಹಿಡ್ಕೊಂಡು ಮಂಡಿ, ನಿಮ್ಮ 2 ಕುಂಡಿಗಳು ಹಿಮ್ಮಡಿಯನ್ನು ಟಚ್ ಮಾಡಬೇಕು, ಪಾದದ ಹಿಮ್ಮಡಿಯನ್ನು ಟಚ್ ಮಾಡಬೇಕು. ಆ ರೀತಿ ಎದ್ದೊಳಿ ಕುಂತ್ಕೊಳ್ಳಿ. ಸೊ ಈ ರೀತಿ ಹಿಡ್ಕೊಂಡು ಕಿವಿಗಳನ್ನು ನೀವು, ನಮಗೆ ಸ್ಕೂಲಲ್ಲಿ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಆ ರೀತಿ ಬಸ್ಕಿ ಹೊಡಿ ಅಂತ. ಆ ರೀತಿ ಅದು ಆ್ಯಕ್ಚುಲಿ ಬಸ್ಕಿ ಅಂದರೆ ಅದು ಪನಿಷ್ಮೆಂಟ್ ಥರ, ಅದು ಪನಿಷ್ಮೆಂಟ್ ಅಲ್ಲ, ಎಕ್ಸಸೈಸ್ ಅದು. ಅದನ್ನು ದಂಡಕ ಅಂತ ಕರೀತಾರೆ. ಪ್ರತಿಯೊಂದು ಬಾರಿ ನೀವು 21 ಬಾರಿ ದಂಡಕವನ್ನು ದಿನಕ್ಕೆ 3 ಬಾರಿ ಮಾಡ್ಬೋದು. ಬೆಳಿಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಸೊ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಅವಾಗ ಮಾಡಬಹುದು. ಮತ್ತು ಒಂದು 12 ಗಂಟೆ ಹಿಂಗೆ ಒಂದು ಸ್ವಲ್ಪ ಸೋಮಾರಿತನ ಆವರಿಸ್ಕೊಳ್ಳುತ್ತೆ ಕೆಲಸ ಮಾಡ್ತಾ ಮಾಡ್ತಾ, ಅವಾಗ ಒಂದು 21 ಸಲ ಮಾಡಬಹುದು. ತಿರ್ಗ ಸಂಜೆ ಅಂದರೆ ಸೂರ್ಯಾಸ್ತಮ ಆಗೋದಕ್ಕಿಂತ ಮುಂಚೆ ನಿಮ್ಮ ಮನೆ ಮೇಲೆ ಹೋಗಿ ಅಥವಾ ಪಾರ್ಕಲ್ಲಿ ಹೋಗಿ ಅಥವಾ ಎಲ್ಲ ಆಫೀಸಲ್ಲಿರುತ್ತೋ ಸ್ವಲ್ಪ ಬೆಳಕು, ಸಹಜವಾದ ಗಾಳಿ ಬೆಳಕು ಬರೋ ಜಾಗದಲ್ಲಿ ಕೂಡ 21 ಸಲ ಮಾಡಿದ್ರೆ ಅದ್ಭುತವಾದಂತಹ ರಿಸಲ್ಟ್ ಸಿಗುತ್ತೆ. ಇದನ್ನು ನಾನು ಅಳವಡಿಸ್ಕೊಂಡಿರೋದ್ರಿಂದ ದಿನನಿತ್ಯ ನಾನು ಮಾಡೇ ಮಾಡ್ತೀನಿ. ನಾನು ಕೆಲವ್ರಿಗೆ ಎಕ್ಸಸೈಸ್ ಮಾಡಿ ತೋರಿಸ್ತೀನಿ. ಆ ರೀತಿ ನೀವು ಮಾಡಿಬಿಟ್ಟು ನನಗೆ ವಿಡಿಯೋಗಳನ್ನು ಕಳಿಸಿ, ನನ್ನ ಫೇಸ್ಬುಕ್ ಅಕೌಂಟಲ್ಲಿ ಎಲ್ಲರದ್ದು ಕೂಡ ಹಾಕ್ತೀನಿ. ಸೊ ನಾಳೆ ನಿಮಗೆ ವಿಡಿಯೋ ಮಾಡಿ ಕಳಿಸ್ತೀನಿ. ಅದನ್ನು ನೋಡಿ ನಾನು ಮಾಡೋ ರೀತಿ ನೀವು ಕೂಡ ಮಾಡಬಹುದು. ಮಾಡೋದಕ್ಕೆ ಪ್ರಯತ್ನ ಪಡಿ. ಆಗಲಿಲ್ಲ ಅಂದರೆ ಸತತವಾಗಿ ಪ್ರಯತ್ನ ಪಡ್ತಾ ಇರಿ, ಖಂಡಿತವಾಗ್ಲಾಗುತ್ತೆ.
ಅದ್ಭುತವಾದಂತಹ ಆರೋಗ್ಯ ಅದರಲ್ಲಿ ಪ್ರಾಪ್ತಿಯಾಗುತ್ತೆ. ನೇರವಾಗಿ ಬಂದವರಿಗೆ ಮಾಡಿ ತೋರಿಸ್ತಿದ್ದೆ. ಬಟ್ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅದನ್ನು ಕೂಡ ಮಾಡ್ತೀನಿ.